ಚರಿತ್ರೆಗಳನ್ನು ಗಮನಿಸಿದಾಗ ಸತ್ಯ ಘಟನೆ ತುಂಬಾ ಪ್ರಾಮುಖ್ಯವಾಗುತ್ತದೆ. ದಲಿತ ಮತ್ತು ಹಿಂದುಳಿದ ವರ್ಗಗಳ ಮೇಲೆ ದೌರ್ಜನ್ಯ ಎಸಗುವ ಸಂದರ್ಭ, ಅನ್ಯಾಯದ ವಿರುದ್ಧ ತಲೆ ಎತ್ತಿ ನಿಲ್ಲುವ ಬಾಳಜ್ಯೋತಿಯಾಗಿ ದಿನಾಂಕ 14 ಏಪ್ರಿಲ್ 1891 ಅಸಾಮಾನ್ಯ ಮಗು ಜನ್ಮವಾಯಿತು. ಸಿರಿವಂತೆ ಭೂಮಿ ತಾಯಿ ಸ್ಮರಿಸಿ ಮೆರೆಸಿ ಕಾಯುತ್ತಿಹಳು, ಕಡು ನೀಲಿ ಬಾನಿನಲ್ಲಿ ಬೆಳಗೋ ಸೂರ್ಯ ಬರಲು. ಸಿರಿವಂತೆ ಭೂಮಿ ತಾಯಿ ಮಳೆಯಲ್ಲಿ ತೋಯುತ್ತಾ, ಅಂಟಿದ ಶಾಪವ ಹಿರಿಹಿಕ್ಕಿ ತೊಳೆಯುತ್ತಾ, ತನಕಂದ ಬಂದಾನೋ ಅಂತಂದು ಕುಣಿಯುತ್ತಾ, ಭಾರತ ಭಾಗ್ಯ ವಿಧಾತ ನೀ ಸಮತೆಯ ಸಾರಿದ ಸೂತ, ಭಾರತ ಭಾಗ್ಯ ವಿಧಾತ ಈ ನೆಲದ ನಿಜಾವಧೂತ. ಪ್ರತಿ ಹಕ್ಕ ಹರಿಕಾರ ಬೆವರಿನ ಗೆಣೆಕಾರ, ನಿನ್ನ ತೇಜ ಹೋಗಕ್ಕೆ ನೀ ಬೆಳಕ ಚೆಲ್ಲಿದಲ್ಲೇ, ನೀ ಎಚ್ಚೆತ್ತು ನಿಂತೆ ಸಿಡಿಲಂತೆ, ನಿನ್ನ ಹೋರಾಟವೇ ತಾಯಿ ಮಡಿಲಂತೆ. ಹೊಸ ಭಾಷೆ ಹೇಳಿಕೊಟ್ಟ ಧೀಮಂತ, ದನಿಯಿಲ್ಲದವರಿಗೆ ನೀನೆ ಮಾನಸಂತ. ಭಾರತ ಭಾಗ್ಯ ವಿಧಾತ ನೀ ಸಮತೆಯ ಸಾರಿದ ಸೂತ, ಭಾರತ ಭಾಗ್ಯ ವಿಧಾತ ಈ ನೆಲದ ನಿಜಾವಧೂತ. ನೆಲದ ಕಂಬ ಏರುತ್ತೈತೆ ಖುಷಿಯ ನೆಲೆ ಮೀರುತ್ತೈತೆ, ನೆಲದ ಕಂಬ ಏರುತ್ತೈತೆ ಖುಷಿಯ ನೆಲೆ ಮೀರುತ್ತೈತೆ. ಎದೆ ಬೆಳಕ ನೀಡಿದೋನೆ ನಿನ್ನ ತಾಯಂತ ಮಡಿಲಿಗೆ, ನಿದ್ದೆಯಿಂದ ಎಬ್ಬಿಸಿದೆ ಪ್ರೀತಿಯಿಂದ ತಬ್ಬಿಕೊಂಡೆ. ದನಿಯಿಲ್ಲದೋರಿಗೆ ದನಿಯಾದೆಯೋ, ನೀ ದಿಕ್ಕಿಲ್ಲದೋರಿಗೆ ಬಂಧುವಾದೆಯೋ. ಭಾರತ ಕಂಡ ನಿಜಾತ್ಮವೋ, ಮರೆತಾರ ನಿನ್ನನು ನಾವೇ ಇಲ್ಲವೋ. ಭಾರತ ಭಾಗ್ಯ ವಿಧಾತ ಈ ಸಮತೆಯ ಸಾರಿದ ಸೂತ, ಭಾರತ ಭಾಗ್ಯ ವಿಧಾತ ಈ ನೆಲದ ನಿಜಾವಧೂತ. ಭಾರತ ಭಾಗ್ಯ ವಿಧಾತ ಈ ಸಮತೆಯ ಸಾರಿದ ಸೂತ, ಭಾರತ ಭಾಗ್ಯ ವಿಧಾತ ಈ ನೆಲದ ನಿಜಾವಧೂತ. ಭಾರತ ಭಾಗ್ಯ ವಿಧಾತ ಈ ನೆಲದ ನಿಜಾವಧೂತ. Hey, who's this? ನೈಸ್ ಫ್ಯಾಷನ್ ಯಾರ್. ಹಲೋ ಬ್ರದರ್, ಇದು ಫ್ಯಾಷನ್ ಅಲ್ಲ, ನಮ್ಮ ಕತೆ ಹೇಳೋ ಪ್ಯಾಷನ್. ಪಾಷನ್? ಕತೆ ಹೇಳೋದಾ? ಯಾರ್ ಕತೆ? ಈ ಲೇಟ್ ಆಗಿ ಬರೋರು ಹಿಂಗೆ ಲೇಟ್ ಆಗಿ ಬಂದು ಕೊಟ್ಟಿದ್ ಇಂಟ್ರೊಡಕ್ಷನ್ ಎಲ್ಲ ಅರ್ಥ ಕಳ್ಕೊಳಂಗ್ ಮಾಡ್ತಾರೆ. ಲೈ ಹುಡುಗ್ರ, ನಾವು ಆಗ್ಲೇ ಹೇಳಿದ್ವಲ್ಲೋ ಭಾರತ ಭಾಗ್ಯ ವಿಧಾತನ ಕತೆ ಹೇಳ್ತೀವಿ ಅಂತ. Hey, what does it mean? ಭಾರ್ಗವಿ ಬಾರ ಜಾಸ್ತಿ ಆಯ್ತಾ? ಅಯ್ಯೋ ನಿನ್ ಮಾಕಾದ್ಮೇಲೆ ಕಾಗಿ ಪಿಚ್ಚಿ ಬೀಳ. ಎಷ್ಟು ಬಡ್ಕೊಂಡ್ರು ಇವ್ರ ಅಪ್ಪ ಇವನನ್ನ ಆ ಸೀಮೆಗಿಲ್ಲದ ಇಂಗ್ಲಿಷ್ ಮೀಡಿಯಂಗೆ ಸೇರ್ಸ್ದ. ಇವೋ ಆ ಶಾಲೆಯಲ್ಲಿ ಏನು ಓದಿದ್ವೋ ಆ ಕಡೆ ಇಂಗ್ಲಿಷ್ನವರೂ ಆಗಿಲ್ಲ, ಈ ಕಡೆ ಕನ್ನಡದವರೂ ಆಗಿಲ್ಲ. ಲೇ ಇಡ್ಲಿ ಕೆಚಪ್ ಹಾಕೊಂಡು ತಿನ್ನೋನೆ, ಅದು ಭಾರ್ಗವಿ ಭಾರ ಜಾಸ್ತಿ ಆಯ್ತು ಅಲ್ಲ ಕಣೋ. ಭಾರತ ಭಾಗ್ಯ ವಿಧಾತ, ಇಟ್ಸ್ ಅಬೌಟ್ ಒನ್ ಹೂ ಶೇಪ್ಡ್ ಅವರ್ ಕಂಟ್ರೀಸ್ ಫ್ಯೂಚರ್. ಹೋ, ನಮ್ಮ ಫ್ಯೂಚರ್ ರೂಪಿಸಿದವರಾ? ಯಾರು ಸಾಫ್ಟ್ವೇರ್ ಇಂಜಿನಿಯರೇ ಇರ್ಬೇಕು. ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಲೇ, ಸೋಷಿಯಲ್ ಇಂಜಿನಿಯರ್. ನಮ್ಮ ಸಮಾಜದ ಓರೆ ಕೋರೆಗಳನ್ನೆಲ್ಲ ನಟ್ಟು ಬೋಲ್ಟ್ಗಳನ್ನೆಲ್ಲ ತಿರುಗಿಸಿ ಸರಿ ಮಾಡಿ ಇವತ್ತಿನ ಸಮಾಜಕ್ಕೆ ಚಾಲನೆ ನೀಡಿದವರು. ಅಲ್ಲ ಮಿಸ್ಟರ್ ಸೂತ್ರಧಾರ, ನೀವು ಚೆನ್ನಾಗಿ ಎಂಟ್ರಿ ಕೊಟ್ರಿ, ಆದ್ರೆ ಈ ಭಾರತ ಭಾಗ್ಯ ವಿಧಾತ ಯಾರು? ಅಂಡ್ ವಿತ್ ಡ್ಯೂ ರೆಸ್ಪೆಕ್ಟ್ ಲೇ ತಮ್ಮ, ನೀನಿವತ್ತು ಸ್ವಚ್ಛಂದವಾಗಿ ಬದುಕುತ್ತಿರುವ ಬದುಕು
ಎಷ್ಟು ಕಷ್ಟದಿಂದ ನಮ್ಮ ಹಿರಿಕರು ನಮಗೋಸ್ಕರ ಶ್ರಮಿಸಿ ನಮಗೆ ಕೊಟ್ಟಿದ್ದಾರೆ ಅಂತ ನಿಂಗೆ ಗೊತ್ತಿದ್ದಿದ್ರೆ ನೀನು ಈ ಮಾತಾಡ್ತಿರ್ಲಿಲ್ಲ. ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಇವತ್ತು ನೀನು ಎಷ್ಟು ತಾಸು ಕೆಲಸ ಮಾಡ್ತಿದ್ದೀಯ ಹೇಳು? From 9 to 5, around 8 hours. ಹಾ, ಕೇಳ ನನ್ನ ತಮ್ಮ, ಮನುಷ್ಯನ ದುಡಿಮೆಯ ಮರ್ಮ. ಬೆವರ ಸುರಿಸಬೇಕು, ನಾಡ ಕಟ್ಟಬೇಕು. ಬೆವರ ಸುರಿಸಬೇಕು, ನಾಡ ಕಟ್ಟಬೇಕು. ಅಯ್ಯೋ ಮಣ್ಣಿನ ಋಣವ ತೀರಿಸಲಿಕ್ಕೆ ನಮ್ಮ ಜೀವವ ತೆಯ್ಯಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ. ಲಿಂಗಯ್ಯ ದಯ ಮಾಡು. ಆದರೆ ನನ್ನ ತಮ್ಮ, ಒಡೆಯಗೆ ಮೆಟ್ಟಿ ದುರಾಸೆ, ಇನ್ನು ಬೇಕೆಂಬ ಭಾಸೆ. ಅವನು ಇಂದು ಮುಂದು ನೋಡಲಿಲ್ಲ, ಬೆನ್ನಿನ ಮೂಳೆ ಮುರಿದಾನಲ್ಲೋ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ. ಲಿಂಗಯ್ಯ ದಯ ಮಾಡು. ಅಯ್ಯೋ ಏನ್ ಹೇಳಪ್ಪ, ದಿನದಲ್ಲಿ 12 ತಾಸು ದುಡಿ ಅನ್ನುತ್ತಿದ್ರು. ಆಹಾ, ದುಡಿಯೋ ಮಕ್ಕಳ ಗೋಣ ಮುರಿಸೇ ಬಿಡುತ್ತಿದ್ರು. ಹೌದೇನಪ್ಪ? ಬೆಳಗ್ಗೆ 8ರಿಂದ ಸಂಜೆ 8ರವರೆಗೆ ಇನ್ನು ಹೆಚ್ಚು ಸಮಯ ದುಡಿಯೋ ಅನ್ನುತ್ತಿದ್ರು. ಅಯ್ಯೋ ಸಂಬಳದಲ್ಲಿ ಏರಿಕೆ ಇಲ್ಲ, ಕೇಳಲು ಯಾವ ಕೋರಿಕೆ ಇಲ್ಲ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ. ಲಿಂಗಯ್ಯ ದಯ ಮಾಡು. ರುದ್ರ, ದೇವ, ಹರ ಹರ ಮಹಾದೇವ. ಕಾಯಕವೇ ಕೈಲಾಸ ಅಂತ ಆಗ್ಬೇಕೆ ಹೊರತು ಕಾಯಕ ಮಾಡ್ತಾ ಮಾಡ್ತಾ ಕೈಲಾಸ ಸೇರೋದಲ್ಲ. ದಿನದ 12 ತಾಸು ದುಡಿದಾಗ ಮನಸ್ಸನಿಗೆ ಹೆಚ್ಚಿನ ಹೋದಿಗೆ ಕಲಿಯಲಿಕ್ಕೆ, ತನ್ನ ಸಂಸಾರ ಹಾಗೂ ಸ್ನೇಹಿತರೊಡನೆ ಕಾಲ ಕಳೆಯಲಿಕ್ಕೆ ಸಮಯ ಸಿಕ್ಕಲ್ಲ. ಹಾಗಾಗಿ ಈ ನೆಲದ ಭಾರತ ಭಾಗ್ಯ ವಿಧಾತ ಕೋರ್ಟಲ್ಲಿ ಹೋರಾಡಿ ಅಧಿಕಾರಿಗಳ ಜೊತೆಲಿ ಬಡಿದಾಡಿ ಹೊಸ ಲೇಬರ್ ಲಾ ತಂದಿದ್ದಾರೆ. ರುದ್ರ, ದೇವ, ಹರ ಹರ ಮಹಾದೇವ. ಬಲ್ ಬಲರೆ ಬಲ್ ಬಲರೆ ರುದ್ರ, ಬಲ್ ಬಲರೆ ಬಲ್ ಬಲರೆ ಬಲ್ ಬಲರೆ ರುದ್ರ. ಭದ್ರ ಭದ್ರ ವೀರಭದ್ರ, ಭದ್ರ ಭದ್ರ ವೀರಭದ್ರ. ಪ್ರತಿಯೊಬ್ಬರು ಇನ್ನು ಮುಂದೆ 9ರಿಂದ 5 ಅಂದರೆ 8 ತಾಸಿನ ದುಡಿಮೆಯನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚು ದುಡಿದಲ್ಲಿ ಓವರ್ ಟೈಮ್ ಓಟಿ ಹಣವನ್ನು ಕೊಡಬೇಕು. ಪ್ರತಿ ಕೆಲಸಗಾರನಿಗೆ PF TADA ಕೊಡಬೇಕು. ಇನ್ಶೂರೆನ್ಸ್ ಸವಲತ್ತನ್ನು ಕೊಡಲೇಬೇಕು. ಹೀಗೆ
ಪ್ರತಿಯೊಬ್ಬನ ಬೆವರಿಗೆ ಬೆಲೆ ಕಟ್ಟಿ ಪ್ರತಿಯೊಬ್ಬನ ಹೇಳಿಕೆಗೆ ನಾವೆಲ್ಲ ದುಡಿಯಲೇಬೇಕು ಅಂತ ಕಾನೂನು ತಂದಿದ್ದಾರೆ. ರುದ್ರ, ದೇವ, ಹರಿಯುವ ಹಾವಿನ ಗಂಡ, ಹೊರಿಯುವ ಕೆಚ್ಚಿನ ಗಂಡ, ಭದ್ರ ಕಾಳಿಗಂಡ, ಮಹಾರುದ್ರ, ಭಾರತ ಭಾಗ್ಯ ವಿಧಾತ ನುಡಿಸಲಿಂಗಾಂಗ್ಯ. ಓಹೋ, ಅಂದ್ರೆ ಇವತ್ತು ನಮ್ಗೆಲ್ಲ 8 ತಾಸಿನ ಕೆಲಸ ಇರೋದು, ಓವರ್ ಟೈಮ್ಗೆ ಹೆಚ್ಚಿನ ಹಣ, PF, TA, DA, ಇನ್ಶೂರೆನ್ಸು ಇದೆಲ್ಲ ವ್ಯವಸ್ಥೆಗೆ ಬಂದಿದ್ದು ನೀವು ಹೇಳ್ತಿರೋ ಭಾರತ ಭಾಗ್ಯ ವಿಧಾತರಿಂದಲೇನಾ? ಮತ್ತೆ ಅದೆಲ್ಲ ಓಕೆ, ಆದ್ರೆ ನಾವ್ಯಾಕೆ ಅವರನ್ನ ಭಾರತ ಭಾಗ್ಯ ವಿಧಾತ ಅನ್ಬೇಕು? ಅಲ್ಲ, ಇಷ್ಟೆಲ್ಲ ಮಾಡಿದ್ದು ಈ ಗಂಡಸರಿಗಲ್ವೇ? ಎಕ್ಸಾಕ್ಟ್ಲಿ. ಹೆಣ್ಮಕ್ಳಿಗೆ ಅವ್ರು ಏನ್ ಮಾಡಿದ್ದಾರೆ, ನಾವ್ಯಾಕೆ ಅವ್ರನ್ನ ಒಪ್ಕೋಬೇಕು? ತಾಯಿ, ಈ ನೆಲದ ಋಣವನ್ನ ಆ ಮಹಾಪುರುಷ ತೀರಿಸಿದ್ದು ಪ್ರತಿ ಹೆಣ್ಣು ಮಗುವು ಗೌರವದಿಂದ ಬದುಕು ಸಾಗಿಸೋದನ್ನ ಮಾಡೋದರ ಮೂಲಕ. ಅದು ಓ ಅಣ್ಣಯ್ಯ, ಅಲ್ಲ ಅಣ್ಣಯ್ಯ, ಆ ಮಹಾಪುರುಷ ಹೆಣ್ಮಕ್ಳಿಗೆ ಗೌರವದ ಬಾಳ್ ಕೊಟ್ಟ ಅಂತ ಎದೆ ತುಂಬ್ಕೊಂಡ್ ಕಣ್ಣೀರಿಟ್ಟೆ. ಆದ್ರೆ ಈಗ ಇಡೀ ಕತೆ ನೀನೇ ಹೇಳಕ್ ಹೋಗಿ ಈ ಹೆಣ್ಮಗಳಿಗೆ ಧ್ವನಿನೇ ಇಲ್ದಂಗ್ ಮಾಡ್ತಿದ್ಯಾ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ತಪ್ಪಾಯ್ತು ಕಣವ. ಏನ್ ಮಾಡ್ತೀಯ ಹೇಳು? ಹಳೆ ಬುದ್ಧಿ ಆಗಾಗ ಹೊರಗೆ ಬಂದ್ಬಿಡುತ್ತೆ. ಇನ್ ಮುಂದೆ ನೀನ್ ಮಾತಾಡು, ನಾನ್ ನಿಂಗೆ ತಾಳ ಹಾಕ್ತೀನಿ ಅಷ್ಟೇ. ಹೆಣ್ಣೊಂದು ಹುಟ್ಟಿದರೆ ವಿಷ ಉಳಿಸುವರೆಯ, ಹೆಣ್ಣೊಂದು ಹುಟ್ಟಿದರೆ ವಿಷ ಉಳಿಸುವರೆಯ, ಸಣ್ಣ ವಯಸ್ಸಲ್ಲೇ ಲಗ್ನ ಮಾಡಿಸುವರು, ಸಣ್ಣ ವಯಸ್ಸಲ್ಲೇ ಲಗ್ನ ಮಾಡಿಸುವರು. ಅಕ್ಷರದ ಹಕ್ಕಿಲ್ಲ, ಅಕ್ಕರೆಯ ಮಾತಿಲ್ಲ, ಆಸ್ತಿಯಲ್ಲ ಹಕ್ಕಿಲ್ಲ, ಏನು ಸಿಕ್ಕಲ್ಲ ಇವಳಿಗೇನು ಸಿಕ್ಕಲ್ಲ. ತಂಗಿ, ಹೆಣ್ಣು ಅನ್ನೋದು ಈ ಸಮಾಜದಲ್ಲಿ ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ, ವರ್ಣ, ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಹೇ ನನ್ನಪ್ಪ ಸರ್ದಾರ ಗುಡುಗಿದನಯ್ಯ, ಗುಡುಗಿದನಯ್ಯ ಸಭೆಯಲ್ಲಿ ಹಿಂದಿನ ಹೆಸರಿಗೆ ತೊಳೆದಾನಯ್ಯ, ತೊಳೆದಾನಯ್ಯ ನಾಡಲ್ಲಿ ಪ್ರತಿಯೊಂದು ಹೆಣ್ಣು ಮಗು ಓದು ಬರಹ ಕಲಿಯಬೇಕು, ಪ್ರತಿ ಸರ್ಕಾರಗಳು ರಕ್ಷಣೆಯ ಕೊಡಬೇಕು, ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣಿಗೆ ಮೀಸಲು, ಭೇದ ಭಾವ ಮಾಡೋರ ಜೈಲಿಗೆ ಹಾಕಬೇಕು. ಪ್ರತಿ ಕಾರ್ಖಾನೆಯಲ್ಲೂ ಪ್ರತ್ಯೇಕ ಶೌಚಾಲಯ, ಪ್ರತಿಯೊಂದು ಕೆಲಸಕ್ಕೂ ಸಮನಾದ ವೇತನ, ಹೆರಿಗೆ ರಜೆಯನ್ನು ತಪ್ಪದೇ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷಿದ್ಧ, ಹೆಣ್ಣಿನ ಶೋಷಣೆಗೆ ಜೈಲೇ ಶತಸಿದ್ಧ. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು, ಗಂಡು ಹೆಣ್ಣು ಎಂಬ ಭೇದಕ್ಕಿನ್ನೆಲ್ಲಿ ಎಡೆಯುಂಟು. ಕಳೆದು ಹೋಯ್ತು ಹಳೆ ಕಾಲ, ಬರ್ತೈತೆ ಹೊಸ ಸುಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಅಯ್ಯೋ, ಐ ಕಾಂಟ್ ವೇಟ್ ಎನಿಮೋರ್. ಅಕ್ಕ, ಅಣ್ಣ, ಯಾರು ನನ್ನ ದೇಶದ ಭಾಗ್ಯ ವಿಧಾತ? ಅವರೊಬ್ರು ಲಾಯರ್ ಆಗಿದ್ರು, ಅವರೊಬ್ರು ಪ್ರೊಫೆಸರ್ ಆಗಿದ್ರು, ಹಾಗೂ ಹಲವಾರು ಶಾಲಾ ಕಾಲೇಜುಗಳ ಸ್ಥಾಪನೆಗೆ ಕಾರಣಕರ್ತರೂ ಆಗಿದ್ರು. ಸ್ತ್ರೀ ಸಮಾನತೆಯ ಹೋರಾಟಗಾರ, ಜಾತಿ ವಿನಾಶದ ಸಂಚಾಲಕ, ಅರ್ಥಶಾಸ್ತ್ರಜ್ಞ,
ಸಮಾಜಶಾಸ್ತ್ರಜ್ಞ. ಪ್ರತಿ ಪ್ರಜೆಗೂ ಹಕ್ಕನ್ನು ಕೊಟ್ಟು ಅವರವರ ಕರ್ತವ್ಯಗಳನ್ನು ನಿರ್ದೇಶಿಸಿದವರು. ನಮ್ಮ ಸಂವಿಧಾನದ ಶಿಲ್ಪಿ, ಭಾರತ ಭಾಗ್ಯ ವಿಧಾತ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್. ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ದನೀರದವರ ಧೈರ್ಯವೋ, ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ ನಿರ್ಭೀತಿಯೋ, ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳೆ ನರಿಗಳ ಚರ್ಮ ಸುಲಿದವ. ಹಗ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ, ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ, ನಿನ್ನ ವಾದ ಕಂಜಿ ಕಿತ್ತವಯ್ಯ ಓಟ, ನಿನ್ನ ವಾದ ಕಂಜಿ ಕಿತ್ತವಯ್ಯ ಓಟ. ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ, ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ, ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ. ಅಮ್ಮ ಹೇಳಮ್ಮ, ಜಾತಿ ಹೆಸರಲ್ಲಿ ನಮ್ನ ಬೇರೆ ಮಾಡಿರೋದು ಯಾರು? ನಂಗ್ ಗೊತ್ತಿಲ್ಲ, ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪು ಬರ್ತಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ನಮಸ್ತೆ ಸರ್. ಏಯ್, ನೀವಿಬ್ರು ಹೇಳ್ರ ಮೇಲೆ ಆಚೆ ಹೋಗಿ ಕುತ್ಕೊಳ್ರು. ಏಯ್ ಚಿಚೆ, ಎತ್ಕೊಳ್ಳಿ, ಹರ್ಕೊಳ್ಳಿ. ಪ್ರತಿದಿನ ಇದನ್ನ ತಗೊಬಂದು ಇದ್ರ ಮೇಲೆ ಕುಂತ್ಕೊಳ್ಳಿ. ಆರದಿರು ಹಣತೆ, ಇದೇ ಬೆಳಕ ಕೊರತೆ. ಆರದಿರು ಹಣತೆ, ಇದೇ ಬೆಳಕ ಕೊರತೆ. ಮುರಿದು ಬಿದ್ದ ಲಾಠಿಯಿಂದ ಕಟ್ಟಿದಂಥ ಲಾಟೀನಿನಲ್ಲಿ, ಮುರಿದು ಬಿದ್ದ ಲಾಠಿಯಿಂದ ಕಟ್ಟಿದಂಥ ಲಾಟೀನಿನಲ್ಲಿ. ಆರದಿರು ಹಣತೆ, ಇದೇ ಬೆಳಕ ಕೊರತೆ. ಅವನೇ ಕೋಸ್ಕೊಂಡೆ ಗಾಡಿನ ಇಳ್ಸೋ ಕೆಳಗೆ. ಮಹಾರ್ ಕಣ ಅವನು, ಮಹಾರ್. ಏಯ್ ಇಳಿಯ ಕೆಳಗೆ. ಏಯ್ ಇಳಿಯೋ ಅಂದ್ರೆ ಅಯ್ಯ ನಿನ್ನ. ಸೂರ್ಯನಿಗೂ ಗ್ರಹಣವಿದೆ, ಶೂರನಿಗೂ ಸೋಲು ಇದೆ, ಕಾಲಕ್ಕೂ ತೊಡಕು ಇದೆ, ದೇವರಿಗೂ ಶಾಪವಿದೆ. ಸೂರ್ಯನಿಗೂ ಗ್ರಹಣವಿದೆ, ಶೂರನಿಗೂ ಸೋಲು ಇದೆ, ಕಾಲಕ್ಕೂ ತೊಡಕು ಇದೆ, ದೇವರಿಗೂ ಶಾಪವಿದೆ.
ಏಳು ಏಳು ಸೋಲನ್ನೊಪ್ಪದ್ದೆದ್ದೇಳು ಸೋಲನ್ನೊಪ್ಪದಿದ್ದವಾಗೆ ಸೋಲೆ ಇಲ್ಲ ಕೇಳು. ಏಳು 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 ಸೋಲನ್ನೊಪ್ಪದ್ದೆದ್ದೇಳು ಸೋಲನ್ನೊಪ್ಪದಿದ್ದವಾಗೆ ಸೋಲೆ ಇಲ್ಲ ಕೇಳು. ಸೋಲೆ ಇಲ್ಲ ಕೇಳು. ಸೋಲೆ ಇಲ್ಲ ಕೇಳು. ಆರದಿರು ಹಣತೆ ಇದೆ ಬೆಳಕ ಕೊರತೆ. ಆರದಿರು ಹಣತೆ ಇದೆ ಬೆಳಕ ಕೊರತೆ. ಭೀಮಾ, ನಮ್ಮ ಜನ ಒಬ್ಬನ ಹೆಸರು ಕೇಳಿ ಅವನ ಜಾತಿ ಕುಲ ಧರ್ಮವನ್ನು ಕ್ಷಣ ಮಾತ್ರದಲ್ಲೇ ಗುರುತಿಸಬಲ್ಲ ಪ್ರಕಾಂಡ ಪಂಡಿತರು. ಅದಕ್ಕೆ ನಿನ್ನ ಓದು ಮತ್ತು ಸಾಧನೆಗೆ ಅಡ್ಡವಾಗಿರುವ ನಿನ್ನ ಜಾತಿ ಸೂಚಕ ಹೆಸರನ್ನು ತಿದ್ದಿಬಿಡೋಣ. ಇಂದಿನಿಂದ ನಾನು ನಿನ್ನ ಗುರು ಮಹಾದೇವ್ ಅಂಬೇಡ್ಕರ್ ನಿನ್ನ ಹೆಸರನ್ನು ಭೀಮರಾವ್ ಸತ್ಪಾಲ್ ಅಂಬೇವಾಡಿಯಿಂದ ಭೀಮರಾವ್ ಅಂಬೇಡ್ಕರ್ ಅಂತ ಬದಲಾಯಿಸುವೆ. ನಮ್ಮ ವಂಶದ ಹೆಸರಿನ ವಾರಸುದಾರ ನೀನೇ. ಮುಂದೊಂದು ದಿನ ಈ ಹೆಸರು ಇಡೀ ಲೋಕದಲ್ಲಿ ಘೋಷವಾಕ್ಯ ಆಗಲಿದೆ. ಏನೇ ರಮಾಬಾಯಿ, ತುಂಬಾ ಖುಷಿಯಾಗಿದೆಯಾ? ಹೂಸಕ್ಕು, ಇವತ್ತು ಅವರು ಕೊಲಂಬಿಯಾದಿಂದ ಬ್ಯಾರಿಸ್ಟರ್ ಆಗಿ ವಾಪಸ್ ಬರ್ತಾ ಇದ್ದಾರೆ. ಮತ್ತೆ ನನಗಿಂತ ಇವನ್ಗೆ ಹೆಂಗ್ ಗೊತ್ತಾಯ್ತು? ಈ ಸೀಸರ್ ತುಂಬಾ ಖುಷಿ ಪಡ್ತಾ ಇದ್ದಾನೆ. ಏನೇ ಹೇಳಮ್ಮ, ನೀನೇ ಪುಣ್ಯವತಿ. ಹೌದೇ ಮಳ್ಳಿ. ಎಂಥ ಚಂದದ ಗೆಳೆಯ ನೋಡವ್ವ, ಎಂಥ ಚಂದದ ಗೆಳೆಯ ನೋಡವ್ವ, ನನ್ನ ಕೈಯ ಹಿಡಿದು ತಿದ್ದಿದನವ್ವ, ಅಕ್ಕರೆಯ ಸಿಹಿ ಬೆರೆಸಿ ಅಕ್ಷರ ಸುಧೆಯನ್ನು ಸುರಿಸಿ ಗೋರಂಟಿ ಬಣ್ಣದಂಗೆ ರಂಗೇರಿತವ್ವ, ಗೋರಂಟಿ ಬಣ್ಣದಂಗೆ ರಂಗೇರಿತವ್ವ, ಎಂಥ ಚಂದದ ಗೆಳೆಯ ನೋಡವ್ವ, ಎಂಥ ಚಂದದ ಗೆಳೆಯ ನೋಡವ್ವ. ದೂರದ ದೇಶಕ್ಕೆ ಓದಲು ಹೊರಟ ನನ್ನ ಸರದಾರ, ಕಂಕಳ ಕೂಸಿಗೆ ಮುತ್ತನಿಟ್ಟು ಕಣ್ಣೀರ ಮುಚ್ಚಿಟ್ಟ. ದೂರದ ದೇಶಕ್ಕೆ ಓದಲು ಹೊರಟ ನನ್ನ ಸರದಾರ, ಕಂಕಳ ಕೂಸಿಗೆ ಮುತ್ತನಿಟ್ಟು ಕಣ್ಣೀರ ಮುಚ್ಚಿಟ್ಟ. ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಓದ್ಲಿಕ್ಕೆ ಹೋದ್ರು. ನಮ್ಮ ಕೊಳಗೇರಿಯ ಹಾಳು ಗಾಳಿ ಸೇವಿಸಿ ನನ್ನ ಮಗ ರಮೇಶ ಕೊನೆ ಉಸಿರೆಳ್ದ. ಮಗ ಸತ್ತು ವಿಷಯ ಅವ್ರಿಗೆ ಗೊತ್ತಾದ್ರೆ ಎಲ್ಲ ಅವ್ರು ಓದ್ ಹಾಳಾಗತ್ತೋ ಅಂತ ನಾನು ಅವ್ರ ಹಿಂದೆ ಬರೋ ತನಕ ಅವ್ರಿಗೆ ವಿಷಯ ತಿಳಿಸ್ಲಿಲ್ಲ. ಆಮೇಲೆ ಇನ್ನಿಬ್ರು ಮಕ್ಕಳು, ಗಂಗಾಧರ ಹಾಗೂ ರಾಜರತ್ನ, ಇಬ್ರು ಮಕ್ಕಳು ಕೂಡ ಇದೇ ಗಾಳಿ ನೀರು ಕುಡ್ದು ಸತ್ ಹೋದ್ರು. ಆಗ ಅವರು ಲಾಯರ್ ಆಗಿ ಹೆಸರು ಮಾಡ್ತಿದ್ರು. ಯಾರಿಗೆ ನೋವಾದರೂ ಮರುಗುವ ಮನಸ್ಸಿಗೆ ಹೆಗಲಲ್ಲಿ ಹೊತ್ತು ತೂಗಿ ಸಾಕಿದ ಜೀವಕ್ಕೆ ಏನೆಂದು ಹೇಳಲೆ, ಏನೆಂದು ತಿಳಿಸಲೆ, ಏನೆಂದು ಹೇಳಲೆ, ಏನೆಂದು ತಿಳಿಸಲೆ. ನಿನ್ನ ಕಂದ ಕೊನೆ ತನಕ ನಿನ್ನದೇ ಹೆಸರನು ಕೂಗಿ ಕೂಗಿ ಮರುಗಿದ ಪರಿಯನು ಹೇಗೆಂದು ಹೇಳಲೆ, ಏನೆಂದು ಹೇಳಲೆ, ಹೇಗೆಂದು ಹೇಳಲೆ, ಏನೆಂದು ಹೇಳಲೆ. ಎಂಥ ಚಂದದ ಗೆಳೆಯ ನೋಡವ್ವ, ನೋವ ನುಂಗಿ ಬದುಕ ಕಟ್ಟಿದನವ್ವ, ಎಂಥ ಚಂದದ ಗೆಳೆಯ ನೋಡವ್ವ, ತಾನೇ ಕರಗಿ ಎಲ್ಲರ ಬೆಳಗಿದನವ್ವ. ತಾಯಿ ರಮಾಬಾಯಿಯವರು ಕಾಯಿಲೆಯಿಂದ ಬಳಲಿ 1935ರಂದು ದೇಹವನ್ನು ತ್ಯಜಿಸಿದರು. ಶಿಕ್ಷಣ ಪಡೆದು ಉದ್ಯೋಗ ಹಿಡಿದು ಬಂದಾನೋ ಬಂದ ನಮ್ಮ ಭೀಮ. ಶಿಕ್ಷಣ ಪಡೆದು ಉದ್ಯೋಗ ಹಿಡಿದು ಬಂದಾನೋ ಬಂದ ನಮ್ಮ ಭೀಮ. ಜಾತಿ
ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ದೊಡ್ಡ ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ಮಡಿಕೆಯ ನೀರು ನೀ ಮುಟ್ಟದಿರು ಅಂತ ಹೇಳಿದರು ಮೇಲಿನವರು. ಮಡಿಕೆಯ ನೀರು ನೀ ಮುಟ್ಟದಿರು ಅಂತ ಹೇಳಿದರು ಮೇಲಿನವರು. ದೊಡ್ಡ ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ಆಫೀಸಿನ ಜವಾನ ಕೂಡ ಫೈಲನ್ನು ಎಸೆದಾನಲ್ಲೋ. ಆಫೀಸಿನ ಜವಾನ ಕೂಡ ಫೈಲನ್ನು ಎಸೆದಾನಲ್ಲೋ. ಜಾತಿಯ ಭೂತ ಕೊಟ್ಟಿತು ಲಾತ, ಕಾದಿತ್ತು ಅವಗೆ ಆಘಾತ, ಕಾದಿತ್ತು ಅವಗೆ ಆಘಾತ. ತಡಿ 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 ನೀ ನಡಿ 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 ನಡಿ. ತಡಿ 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 ನೀ ನಡಿ 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 ನಡಿ. ಪ್ರತಿ ಜಾತಿಗೂ ಇದೆ ಗಡಿ ಗಡಿ, ಅದ ದಾಟಿದರೆ ನಾ ಸಿಡಿ ಮಿಡಿ. ನೀ ನೋಡಿ ನಡಿ. ತಡಿ 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 ನೀ ನಡಿ 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 ನಡಿ. ತಡಿ 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 ನೀ ನಡಿ 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 ನಡಿ. ಬಡಿ ಬಡಿ ಸ್ವಲ್ಪ ಜಾಗ ಕೊಡಿ. ನಿನ್ನ ಕೇರಿಗೆ ನೀ ತಿರುಗಿ ನಡಿ. ಅಯ್ಯೋ ಹಾಳಾಯ್ತು ಮಡಿ ಆಚೆ ನಡಿ. ಹೇ ಕಡಿ ಬಡಿ ಹೊಡಿ ಬಡಿ, ಕಡಿ ಬಡಿ ಹೊಡಿ ಬಡಿ ತಡಿ ತಡಿ. ಮಕ್ಕಳಿವೆ ಅಣ್ಣ ಬಿಟ್ಟು ನೋಡು ಕಣ್ಣ, ಕಾಸು ಕೊಡುವೆವು ಮಾಂಸ ಬಿಡುವೆವು, ದಯ ಮಾಡಿ ಕೊಡಿ ಅಣ್ಣ. ಗೊತ್ತೋ ನಿಮ್ಮ ಚಾಳಿ, ನಿಮಗಿಲ್ಲ ಮನೆ ಖಾಲಿ, ಇದು ದೊಡ್ಡವರಾಗಲ್ಲಿ ನೀವು ಚರಂಡಿಯಲೆ ಬಾಳಿ. ತಡಿ 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 ನಡಿ 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 ನ ಮಡಿ ಮಡಿ ಮಡಿ. ತಡಿ 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 ನಡಿ 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 ನ ಮಡಿ ಮಡಿ ಮಡಿ. ತಡಿ 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 ನೀ ನಡಿ 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 ನಡಿ. ತಡಿ 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 ನೀ ನಡಿ 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 ನಡಿ. ಈ ಜನರನ್ನ ಆಳುಗಳನ್ನಾಗಿ ದುಡಿಸ್ಬೇಕು ಅಂದ್ರೆ ಇವರಿಗೆ ನೀರಿನ ಹಕ್ಕು ಕೊಡಬಾರದು. ನಾವಾಗ ಮೇಲಿದ್ದು ಇವರನ್ನ ಮನಸ್ಸು ಬಂದಂಗೆ ನಡೆಸ್ಕೋಬಹುದು. ಲೇ ಏನ್ರೋ ಮುಖ ನೋಡ್ತಿದ್ದೀರಾ? ಹಾಕ್ರೋ ಹೊಡಿರೋ, ಓಡ್ಸೋಣ ಕೇಳಪ್ಪ ಕೇಳಿ. ಬರಗಾಲದ ಸ್ಥಿತಿ ಇರೋದ್ರಿಂದ ಮುನ್ಸಿಪಲ್ ಸರ್ಕಾರದವರು ಚೌದರ್ ಕೆರೆಯನ್ನ ಸಾರ್ವಜನಿಕ ಕೆರೆ ಅಂತ ಘೋಷಿಸಿ ಆ ಕೆರೆಯ ನೀರನ್ನ ಎಲ್ಲ ಜಾತಿ ಧರ್ಮದವರು ಬಳಸಬಹುದು ಅಂತ ತೀರ್ಪು ಹೊರಡಿಸಿದ್ದಾರೆ. ಕೇಳಪ್ಪ ಕೇಳಿ. ಒಡನಾಡಿಗಳೇ, ಮಹಾಡಿನ ಜನರಿಗೆ ಕುಡಿಯುವ ನೀರಿನ ಕ್ಷಾಮ ಇದೆ. ಅದಕ್ಕಾಗಿ ಚೌದಾರ್ ಕೆರೆಯನ್ನು ಸಾರ್ವಜನಿಕವಾಗಿ ಬಳಸಲು ಅವಕಾಶ ಕೊಡಬೇಕು ಅಂತ ಮುನ್ಸಿಪಲ್ ಕಾರ್ಪೊರೇಷನ್ ಫರ್ಮಾನ್ ಹೊರಡಿಸಿದೆ. ಆದರೆ ಕೆಳಜಾತಿಯ ಜನರು ನೀರು ಮುಟ್ಟಿದ್ರೆ ನೀರು ಕಲುಷಿತವಾಗತ್ತೆ ಅಂತ ಇವರು ನೀರು ಮುಟ್ಲಿಕ್ಕೆ ಬಿಡ್ತಾ ಇಲ್ಲ. ನೀರಿಲ್ಲ ಅಂತ 12 ಕಿಲೋಮೀಟರ್ ದೂರ ನೀರು ಹುಡುಕಿಕೊಂಡು ಹೋದ ನಮ್ಮ ತಂಗಿಯೊಬ್ಳು ಬಿಸಿಲಿನ ತಾಪಕ್ಕೆ ಸತ್ತು ಹೋಗಿದ್ದಾಳೆ. ಇದು ಯಾವ ನ್ಯಾಯ? ಅದಕ್ಕೆ ನಾವೆಲ್ಲರೂ ಆ ಕೆರೆಗೆ ನುಗ್ಗಿ ನೀರು ಕುಡಿದು ಈ ಅನಿಷ್ಟ ನಿಯಮವನ್ನ ಮುರಿಯೋಣ. ಬನ್ನಿ.
4 ಜನರಿಗೆ ಉಪಯೋಗ ಆಗೋ ಹಾಗೆ ಒಂದು ಕೆಲಸ ಮಾಡಿಲ್ಲ, ಬಂದ್ಬಿಟ್ರಲ್ಲಿ ಪ್ರತಿಭಟನೆ ಮಾಡಕ್ಕೆ. ನಿಜವಾದ ಪ್ರಜಾ ಸಮತ್ವಕ್ಕೆ ಇಂತಹ ಕಾನೂನು ತುಂಬಾ ಅಗತ್ಯ. ನಾನೀ ಭೂಮಿ ತಾಯಿ ಮುಟ್ಟಿ ಪ್ರಮಾಣ ಮಾಡ್ತೀನಿ, ನಾನು ಹಿಂದುವಾಗಿ ಹುಟ್ಟಿರಬಹುದು, ಆದರೆ ನಾನು ಹಿಂದುವಾಗಿ ಸಾಯಲ್ಲ. ಇಡೀ ದೇಶದಲ್ಲಿ ಈಗ ಅಂಬೇಡ್ಕರ್ ವಿರುದ್ಧ ಆಕ್ರೋಶದ ವಾತಾವರಣ ಸೃಷ್ಟಿಯಾಗಿದೆ. ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಭೆಯನ್ನು ಬಾಹಿರ ಎಂದು ಹೇಳಿ ಅದರ ನಿರ್ಣಯದ ವಿರುದ್ಧ ಯರವಾಡ ಜೈಲಿನಲ್ಲಿ 2 ದಿನಗಳಿಂದ ಉಪವಾಸ ಮಾಡುತ್ತಿದ್ದಾರೆ. ಯಾಕೆ ಮಕ್ಕಳ ಇಷ್ಟು ಗೌಜಿ ಮಾಡ್ತೀರಿ? ನೋಡಿ, ಈ ಮೌನ ಎಷ್ಟು ಚೆಂದ ಇದೆ. ಎಲ್ಲರೂ ಧ್ಯಾನಕ್ಕೆ ಕೂತ್ಕೊಳ್ಳಿ. ಧ್ಯಾನ, ಆ ಭಗವಂತನನ್ನ ಧ್ಯಾನಿಸೋಣ. ಭೀಮರಾವ್, ಬಾ ಬಾ. ಶ್ರೀ ಮೋಹನ್ ದಾಸ್ ಗಾಂಧೀಜಿ ಅವರಿಗೆ ನಮಸ್ಕಾರ. ಇಡೀ ದೇಶವೇ ಇವ್ರನ್ನ ಮಹಾತ್ಮ ಗಾಂಧಿ ಅಂತ ಕರೆಯುತ್ತೆ. ಲೇ, ಸುಮ್ನಿರಪ್ಪ, ಯಾಕೆ ಗಲಾಟೆ ಮಾಡ್ತೀಯಾ? ಕ್ಷಮಿಸಿ, ಆದರೆ ನಾನು ಯಾರನ್ನೂ ಮಹಾತ್ಮ ಅಂತೆಲ್ಲ ಒಪ್ಪಲು ಸಾಧ್ಯವಿಲ್ಲ. ನಾವೆಲ್ಲರೂ ಮನುಷ್ಯರು. 4 ಒಳ್ಳೆಯ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಜನ್ಮ ಸಾರ್ಥಕವಾಗುತ್ತೆ. ನಾನು ಆ ಮಾತನ್ನು ಒಪ್ತೀನಿ. ಆದರೆ ಈ ದುಂಡು ಮೇಜಿನ ಸಭೆಯಲ್ಲಿ ನೀನು ಮುಂದಿಟ್ಟ ಪ್ರಸ್ತಾವನೆ ಏನು? ಅದು ಸರಿ ಅಂತ ನಿನಗನ್ಸುತ್ತಾ? ಸ್ವಾತಂತ್ರ್ಯ ಅನ್ನೋದು ಸಮಾನತೆಯ ಮೇಲೆ ನಿಂತಿದೆ. ಎಲ್ಲಿ ತನಕ ನಾವು ಸಮಾನತೆ ಸಾಧಿಸಲ್ವೋ ಅಲ್ಲಿ ತನಕ ನಾವು ಯಾರೂ ಸ್ವತಂತ್ರರಲ್ಲ. ಅದಕ್ಕಾಗಿ ನಾವು ಪ್ರಥಮ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಕೆಲವು ಬೇಡಿಕೆಗಳನ್ನಿಟ್ಟಿದ್ದೇವೆ. ಪ್ರತಿ ಭಾರತೀಯ, ಹೆಣ್ಣಾಗಲಿ ಗಂಡಾಗಲಿ, ಯಾವುದೇ ಜಾತಿ ಧರ್ಮ ಭಾಷೆಯವನಾಗಲಿ 18ರ ವಯಸ್ಸು ದಾಟಿದರೆ ಅವರಿಗೆ ಮತ ಚಲಾಯಿಸುವ ಹಕ್ಕಿರಬೇಕು. ಈ ನೆಲದ ಮೂಲ ನಿವಾಸಿಗಳಾದ ಆದಿವಾಸಿಗಳನ್ನ ಬ್ರಿಟಿಷ್ ಸರ್ಕಾರ ಕ್ರಿಮಿನಲ್ ಟ್ರೈಬ್ಸ್, ಕೊಲೆಗಡಕ ಪಂಗಡಗಳು ಅಂತ ಘೋಷಿಸಿವೆ. ಇಂದಿನಿಂದ ಆ ಹೆಸರನ್ನು ಅಳಿಸಿ ಹಾಕಿ ಅವರಿಗೂ ಸಮಾನವಾಗಿ ಮತ ಚಲಾಯಿಸುವ ಹಕ್ಕನ್ನು ಕೊಡಬೇಕು. ಸಮಾನತೆ ಸಾಧಿಸಬೇಕೆಂದರೆ ಪ್ರತಿಯೊಬ್ಬರಿಗೂ ರಾಜಕೀಯ ಹಾಗೂ ಸಾಮಾಜಿಕ ಅಧಿಕಾರ ಸಿಗಬೇಕು. ಹಾಗಾಗಬೇಕೆಂದರೆ ಮುಸ್ಲಿಂ ಹಾಗೂ ಸಿಖ್ ಸಮುದಾಯದವರಿಗೆ ಸಿಗುವ ಪ್ರತ್ಯೇಕ ಪ್ರಾತಿನಿಧ್ಯ ಹಾಗೂ ಹಕ್ಕನ್ನು ಈ ನೆಲದ ತಳ ಸಮುದಾಯಗಳಿಗೂ ಕೊಡಬೇಕು. ಹಾಗಾಗಿ ತಳ ಸಮುದಾಯಗಳಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೊಡಬೇಕು. ಇಲ್ಲ, ಪ್ರತಿ ಶೋಷಿತ ವರ್ಗದವನಿಗೂ 2 ಮತದ ಹಕ್ಕು ನೀಡಬೇಕು. ನನ್ನ ಜನರನ್ನು ಹುಟ್ಟಿನಿಂದ ಸಾವಿನ ತನಕ ಮೆಟ್ಟಿ ನಿಂತು ಅವರ ಬೆವರಿನಿಂದ ಧನಿಕರಾದ ನೀವುಗಳು ಅವರ ನೋವಿಗೆ ಸ್ಪಂದಿಸಲಿಲ್ಲ. ಆದರೂ ನಾನು ಎಲ್ಲರ ಹಕ್ಕು ಹಾಗೂ ಒಳಿತಿಗಾಗಿ ದುಡಿಯುತ್ತಿರುವೆ. ನನ್ನ ಜನ ಸ್ವಾಭಿಮಾನದಿಂದ ಬದುಕಲಿ ಅನ್ನುವ ಎಳ್ಳಷ್ಟು ಆಸೆ ನಿಮಗಿಲ್ಲವೇ? ಇಲ್ಲ ಗಾಂಧಿಯವರೇ, ನನ್ನ ಜನರಿಗೆ ಯಾವ ದೇಶವೂ ಇಲ್ಲ, ಯಾವ ಧರ್ಮವೂ ಇಲ್ಲ. ಹಸಿವಿನಿಂದ ಸತ್ತೋರು, ಸೈಜುಗಲ್ಲು ಹೊತ್ತೋರು, ವಧಿಸಿಕೊಂಡು ಬರಗಿದೋರು ನನ್ನ ಜನಗಳು. ಕಾಲು ಕೈ ಹಿಡಿಯೋರು, ಕೈ ಮಡಗಿಸಿಕೊಳ್ಳೋರು, ಭಕ್ತರಪ್ಪ ಭಕ್ತರು ನನ್ನ ಜನಗಳು. ಭಕ್ತರಪ್ಪ ಭಕ್ತರು ನನ್ನ ಜನಗಳು. ಹೊಲವನುತ್ತು ಬಿತ್ತೋರು,
ಬೆಳೆಯ ಕೊಯ್ದು ಬೆವರೋರು ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು. ಬರಿಗೈಲೆ ಬಂದೋರು ಉಸ್ಸೆಂದು ಕೂತೋರು ಹೊಟ್ಟೆ ಬಟ್ಟೆ ಕಟ್ಟಿದೋರು ನನ್ನ ಜನಗಳು. ಹೊಟ್ಟೆ ಬಟ್ಟೆ ಕಟ್ಟಿದೋರು ನನ್ನ ಜನಗಳು. ಚಿನ್ನವನ್ನು ತೆಗೆಯೋರು ಅನ್ನವನ್ನು ಕಾಣದೋರು ಬಟ್ಟೆಯನ್ನು ನೇಯೋರು ಬರಿ ಮೈಲೆ ಹೋಗೋರು ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು. ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು. ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು. ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು ಒದೆಸಿಕೊಂಡು ಹೊರಗಿದೋರು ನನ್ನ ಜನಗಳು. ಕಾಲು ಕೈ ಹಿಡಿಯೋರು ಕೈ ಮಡಗಿಸಿಕೊಳ್ಳೋರು ಭಕ್ತರಪ್ಪ ಭಕ್ತರು ನನ್ನ ಜನಗಳು. ಭಕ್ತರಪ್ಪ ಭಕ್ತರು ನನ್ನ ಜನಗಳು. ಅವ್ರು ಯಾಕಾಗಿಂದ ನನ್ನ ಜನ ನನ್ನ ಜನ ಅಂತ ಹೇಳ್ತಿದ್ದಾರೆ? ಬಾಪು, ಅಂಬೇಡ್ಕರ್ ಮಹಾರ್ ಜಾತಿಗೆ ಸೇರಿದವರು, ಒಬ್ಬ ಪಂಚಮ. ಏನು? ಅಂಬೇಡ್ಕರ್ ಮಹಾರೆ? ನಾನು ಅಂಬೇಡ್ಕರ್ ಅಂತ ಹೆಸರು ಕೇಳಿ ಅವರು ಯಾರೋ ಚಿತ್ಪಾವನ ಬ್ರಾಹ್ಮಣ ಅನ್ಕೊಂಡೆ. ನನ್ನ ಗುರುಗಳ ಋಣವನ್ನು ಈ ಇಡೀ ಜನ್ಮ ದುಡಿದರೂ ತೀರಿಸಲ್ಲ. ಭೀಮರಾವ್, ನೀನೇ ಸಾಕ್ಷಿ. ಒಬ್ಬ ಕೆಳಜಾತಿಯವನು ಮನ್ಸು ಮಾಡಿದ್ರೆ ಏನ್ ಮಾಡಬಹುದು ಅನ್ನೋದಕ್ಕೆ ನೀನೇ ಸಾಕ್ಷಿ. ಇಲ್ಲ ಗಾಂಧೀಜಿಯವರೇ, ನನ್ನ ಗುರುಗಳು ಕಾಪಾಡಿದ್ರು. ಬರೋಡಾದ ಸಯಾಜಿರಾವ್ ಗಾಯಕ್ವಾಡ್, ಕೊಲ್ಲಾಪುರದ ಶಾಹು ಮಹಾರಾಜ, ಇಬ್ರು ಮಹಾರಾಜರು ಆಶ್ರಯ ನೀಡಿ ಬೆಳೆಸಿದ್ರು. ನಾನು ಮನುಷ್ಯ ಸಮಾನತೆಗಾಗಿ ಹಾತೊರೆದಾಗ ಏನಾಗಬಹುದು ಅನ್ನೋದಕ್ಕೆ ಸಾಕ್ಷಿ. ಅದಕ್ಕೆ ನಾನು ನೀವು ಹೇಳುವ ಮನಸ್ಸಿನ ಪರಿವರ್ತನೆ ಬಗ್ಗೆ ನಂಬಲ್ಲ. ಸತಿ ಪದ್ಧತಿಯನ್ನು ಮನಸ್ಸಿನ ಪರಿವರ್ತನೆಗೋಸ್ಕರ ಬಿಟ್ಟಿದ್ದರೆ ಇವತ್ತಿಗೂ ನಮ್ಮ ತಾಯಂದಿರು ಬೆಂಕಿಗೆ ಬಿದ್ದು ಸಾಯಬೇಕಿತ್ತು. ಕಾನೂನಿನ ಅಂಕುಶದಿಂದಲೇ ಈ ಮದವೇರಿದ ಸಮಾಜವನ್ನು ಸರಿದಾರಿಗೆ ತರಬಹುದು. ನನ್ನ ಜನರಿಗೆ ರಾಜಕೀಯ ಅಧಿಕಾರಗಳು ಬೇಕು, ಮತ್ತು ಅದನ್ನು ನಿಮ್ಮ ಜನರು ಕೊಡಲ್ಲ. ನೀನ್ ಹೇಳೋದು ಸರಿ ಇರ್ಬೋದು ಭೀಮರಾವ್, ಆದ್ರೆ ನನ್ನ ದೇಶವನ್ನ ಒಡೆಯಲಾಗ್ತಿದೆ. ಬ್ರಿಟಿಷರ ಪಿತೂರಿಗೆ ಜಿನ್ಹಾ ದನಿಗೂಡಿಸಿ ಸ್ವಾತಂತ್ರ್ಯ ಕೊಡುವುದೇ ಆದ್ರೆ ಮುಸ್ಲಿಮ್ರಿಗೆ ಬೇರೆ ದೇಶ ಕೊಡಿ ಅಂತ ಕೇಳ್ತಿದ್ದಾನೆ. ಸಿಖ್ ಸಮುದಾಯದವರು ಈಗ ಅದೇ ಮಾತಾಡ್ತಿದ್ದಾರೆ. ಇಂತಹ ಸಮಯದಲ್ಲಿ ನಾವು ಒಗ್ಗಟ್ಟು ಪ್ರದರ್ಶಿಸಬೇಕು. ಈ ಬೇಡಿಕೆ ಇಡೀ ದೇಶದಲ್ಲಿ ಹಳ್ಳಿಗಳಲ್ಲಿ ಹಿಂದೂ ಸಮುದಾಯದಲ್ಲೇ ದಂಗೆ ಏಳಿಸುತ್ತೆ. ಇದು ನಿಧಾನವಾಗಿ ಆಗ್ಬೇಕಾಗಿರೋದು. ನೀನು ಈ ಬೇಡಿಕೆ ಕೈಬಿಡು. ಇನ್ನು ಮುಂದೆ ಪ್ರತಿ ಚುನಾವಣೆಯಲ್ಲಿ ನಮ್ಮ ಕಡೆಯಿಂದ ತಳ ಸಮುದಾಯದವ್ರನ್ನೇ ಅಭ್ಯರ್ಥಿಗಳನ್ನಾಗಿ ನಿಲ್ಲಿಸ್ತೀನಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ನಿಮಗೂ ಗೊತ್ತು. ಕ್ಷಮಿಸಿ ಭೀಮರಾವ್, ಈಗ ಸಮಯ ಒಗ್ಗಟ್ಟಿನದು. ನಾನಿದನ್ನು ಬೆಂಬಲಿಸಲಾರೆ. ಮತ್ತೆ ನಾನು ಈಗ ಹಿಂದೆ ಹೋಗಲಾರೆ. ಹಾಗಾದರೆ ನೀನು ಈ ಬೇಡಿಕೆ ಕೈ ಬಿಡೋ ತನಕ ನಾನು ಉಪವಾಸ ಮಾಡುವೆ. ಬಾಪು, ಉಪವಾಸ ಬಿಡಿ. ನಾನು ನನ್ನ ಬೇಡಿಕೆಯನ್ನು ಹಿಂತೆಗೆದುಕೊಳ್ಳುತ್ತೇನೆ. ನಿಮ್ಮ ಜೀವ ಈ ದೇಶಕ್ಕೆ ಅತ್ಯಮೂಲ್ಯ. Long years ago we made a tryst with destiny, and now the time comes when we shall redeem our pledge, not only or in full measure, but very substantially. At the stroke of the midnight hour, when the world sleeps, India will awake to life and freedom. जनगण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड उत्कल बंगा. विंध्य हिमाचल यमुना गंगा उच्चल जलधि तरंगा. तव शुभ नामे जागे, तव शुभ आशीष मागे. गाहे तव जय गाथा, जनगण मंगलदायक जय हे भारत भाग्य विधाता. जय हे
जय हे जय हे जय 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 हे ಈ ನೆಲದ ಕೊಳೆಯ ಹೊರೆ ಹೊತ್ತುತ್ತ ಅಲ್ಲು ಮರುಗದೆ ಬೆಳಗುತ್ತ ಪ್ರತಿ ಜೀವಿ ಗೋರು ಗೋಲಾಗುತ್ತ ನಿಂತ ನೋಡು ಅವನು ಹಳೆ ಬೇರಿನಿಂದಲೇ ಹೊಸ ಚಿಗುರು ಒರೆಸಿದೆಲ್ಲರ ಕಣ್ಣೀರು ಹೊಸ ಶಾಸ್ತ್ರ ಬೇಕು ಹೊಸ ಕಾಲಕ್ಕೆ ಸಾಗಲು ಮುಂದಕ್ಕೆ ಹಲ ನಂಬಿಕೆಯ ಹಲ ಸಂಚಿಕೆಯ ಹಲ ಬಯಕೆಗಳನ್ನು ಬೆಸೆದರು ಪ್ರತಿ ನಿಯಮಗಳನ್ನು ಪ್ರತಿ ವಾದಗಳನ್ನು ಪ್ರತಿ ಬಾರಿ ಬೆಳಗುತ್ತಾ ಕಟ್ಟಿದರು ಭಾರತ ಭಾಗ್ಯ ವಿಧಾತ ನವ ನಿಯಮದ ನಿರ್ಮಾತ ಭಾರತ ಭಾಗ್ಯ ವಿಧಾತ ಕಟ್ಟಳೆಗಳ ಮುರಿದಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕಿದ 7 ಜನ ಬೇರೆ ಬೇರೆ ಮನಸ್ಥಿತಿಯವರನ್ನ ಒಂದು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ನ್ಯಾಯಾಂಗ ಸಮಾಜಶಾಸ್ತ್ರ ಆರ್ಥಿಕತೆ ಎಲ್ಲವನ್ನ ಓರೆಗೆ ಹಚ್ಚಿದ್ರು. ಅಂಬೇಡ್ಕರ್ ಹೀಗೆ ಚರ್ಚೆ ನಡೀತಾನೆ ಇರುತ್ತೆ. ಒಂದೇ ನಂಬಿಕೆ ಇರೋರು ಇದ್ರೆ ಒಳ್ಳೆಯದು. ಆದ್ರೆ ಹೀಗೆ ಬೇರೆ ಬೇರೆ ವಿಚಾರಧಾರೆಯವರು ಒಂದು ಕಡೆ ಸೇರಿ ಚರ್ಚೆ ಮಾಡಿ ಸಹಮತಕ್ಕೆ ಬಂದಿರೋದು ವಿಶ್ವದಲ್ಲಿ ಎಲ್ಲಾದ್ರೂ ಇದೆಯಾ? ಯಾಕಿಲ್ಲ? 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಶರಣ ಚಳುವಳಿ ನಡೆದಾಗ ಎಲ್ಲ ಜಾತಿಯ ಎಲ್ಲ ವಿಚಾರಧಾರೆಯ ಎಲ್ಲ ಆಶಯದ ಜನರು ಒಂದೆಡೆ ಸೇರಿ ಚರ್ಚೆ ಮಾಡ್ತಿದ್ರು. ಈಗ ಅಲ್ಲಾಗಿದ್ದನ್ನ ಮತ್ತೆ ನಿಜ ರೂಪಕ್ಕೆ ತರುವ ಐತಿಹಾಸಿಕ ಅವಕಾಶ ನಮಗೆ ಸಿಕ್ಕಿದೆ. ಲೆಟ್ ಅಸ್ ಕ್ರಿಯೇಟ್ ಹಿಸ್ಟರಿ. ಬೋಧಿ ಗುರುವಿನ ಬುದ್ಧಿ ಮಾತನು ಭವದ ಸೆರೆಯಲ್ಲಿ ಬಂಧಿಸಿದೆ. ಸತ್ಯ ಶಾಂತಿಯ ಸ್ನೇಹ ಮೈತ್ರಿಯ ಇಹದ ಸೂತ್ರದಲ್ಲಿ ಹೊಳಪಿಸಿದೆ. ತಾಳ್ಮೆ ಕ್ಷಮೆಗಳು ಮಮತೆ ಗುಣಗಳು ಸಮತೆ ಸಾರವ ಸಿಂಪಡಿಸಿ ಬೆಳಗ್ಗೆ ಬೆಳೆಯಿಸಿ ಎಲ್ಲ ಬೆಸೆಯಿಸಿ ನಮ್ಮ ಕಾಯಿಲೆಯ ಗುಣಪಡಿಸಿ. ಕೋಶಗಳ ಓದಿದೆ ನೀನು ದೇಶಗಳ ಸುತ್ತಿರುವೆ. ಈ ನಾಡನ್ನು ಕಟ್ಟಲು ನೀನು ಜೀವನವ ತ್ಯಜಿಸಿದೆ. ಪ್ರತಿ ತಾಯಿ ಬಯಸು ಪ್ರತಿ ತಂಗಿ ಬಯಸು ಪ್ರತಿ ಮಗಳು ಬಯಸುವ ಬಂಧುವೆ. ಬರಗಾಲದಲ್ಲೂ ಅತಿವೃಷ್ಟಿಯಲ್ಲೂ ನೀ ಧೈರ್ಯ ನೀಡುವ ಸತ್ಯವೇ. ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕೀತ. ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕೀತ. ಒಡನಾಡಿಗಳೇ, ಇದು ನಮ್ಮ ಸಂವಿಧಾನ. ಇನ್ನು ಮುಂದೆ ಇದೇ ನಮ್ಮ ಬೆಳಕು, ಇದೇ ನಮ್ಮ ಕನ್ನಡಿ. ಇನ್ನೂ ತನಕ ಈ ನೆಲ ಯಾವುದೆಲ್ಲ ಮೌಲ್ಯಗಳನ್ನು ಪ್ರತಿಪಾದಿಸುತ್ತೋ ಅದೆಲ್ಲವೂ ಗೌಣ. ಇನ್ನು ಮುಂದೆ ನಮ್ಮ ನೆಲದ ಮಹಾಮೌಲ್ಯ ಸಮತೆ, ಮಮತೆ, ಸ್ವಾತಂತ್ರ್ಯ ಮತ್ತು ಈ ಅಡಿಪಾಯದ ಮೇಲೆ ನಿಲ್ಲೋದೇ ನಮ್ಮ ಪ್ರಜಾಸಮತ್ವ, ಡೆಮೋಕ್ರಸಿ. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರಾವ್.
ಸಂಕಟದಲ್ಲಿ ಬಂದೆ ಆಗಿ ಆಧಾರ ಆಗಿ ಆಧಾರ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಕರಗೋಯ್ತು ಭಾರ ಮರೆಯಾಯ್ತು ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿಲಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ बुद्धं शरणं गच्छामि धम्मं शरणं गच्छामि संघं शरणं गच्छामि